ಅತಿ ಸೋಜಿಗ ಆಗುವ ಆಶ್ಚರ್ಯ ಅಂದ್ರೆ ಇದೆ ನೋಡಿ. 278 ಗಂಟೆಗಳ ಕಾಲ ಅನ್ನ ನೀರಿಲ್ಲದೆ ಬದುಕಿದಂತ ವ್ಯಕ್ತಿ, ಭೂಕಂಪದ ಅವಶೇಷಗಳಡಿ ಸಿಲುಕಿದಂತ ವ್ಯಕ್ತಿ ಬಚಾವಾಗಿದ್ದಾನೆ. 278 ಗಂಟೆಗಳು, ಒಂದು ದಿನಕ್ಕೆ 24 ಗಂಟೆ. 278 ಗಂಟೆ ಅಂದ್ರೆ 11 ದಿನ ಹತ್ತತ್ರ. 11 ದಿನಗಳಿಂದ ಅನ್ನ ನೀರಿಲ್ಲದೆ ಬದುಕಿರುವಂಥದ್ದು ಆ ವ್ಯಕ್ತಿ. 11 ದಿನಗಳ ಕಾಲ ಅವಶೇಷಗಳಡಿ ಇದ್ದಂಥ ವ್ಯಕ್ತಿ, ಗಟ್ಟಿ ಜೀವ ಉಳ್ಕೊಂಡಿದೆ. ಅವಶೇಷಗಳ ತೆರವು ವೇಳೆ ಪತ್ತೆ ಆಗಿರುವಂಥದ್ದು ವ್ಯಕ್ತಿ. ಆ ವ್ಯಕ್ತಿಯನ್ನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ರೆಸ್ಕ್ಯೂ ಮಾಡಿದಂಥ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಜೀವ ಗಟ್ಟಿಯಾಗಿದ್ರೆ ಅದು ಎಂಥ ಯಮ ಬಂದರೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ. ನಿಮ್ಗೆ ಗೊತ್ತಿದೆ ಟರ್ಕಿನಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಭೂಕಂಪ ಆದಾಗಿನಿಂದಲೂ ಕೂಡ ಅಂತ. 41,000ಕ್ಕೂ ಹೆಚ್ಚು ಜನ ಈಗ ಆಲ್ರೆಡಿ ಸಾವನ್ನಪ್ಪಿದ್ದಾರೆ. ಅಂಥದ್ರಲ್ಲಿ ಸಾಕಷ್ಟು ಜನ ಅವಶೇಷಗಳಡಿ ಇನ್ನೂ ಸಿಕ್ಕಾಕೊಂಡಿದ್ದಾರೆ. ಬದುಕಿರುವಂಥ ಚಾನ್ಸಸ್ ತುಂಬ ಕಡಿಮೆ, ಬದುಕೇ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಲೆಕ್ಕಾಚಾರಗಳು ಇರುವಂಥದ್ದು. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ ಆಶ್ಚರ್ಯ ಅನ್ನುವ ರೀತಿಯಲ್ಲಿ 278 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡಿ ಗೆದ್ದಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಆತ 278 ಗಂಟೆಗಳಿಂದ ಯಾವ ಅನ್ನನೂ ಇಲ್ಲ, ನೀರು ಇಲ್ಲ, ಅದು ಹೆಂಗೆ ಬದುಕಿದಾನೋ ಏನೋ, ಅದೇ ಆಶ್ಚರ್ಯ ಅಂತ ನಾವು ಹೇಳಿದ್ದು. 11 ದಿನಗಳಿಂದಲೂ ಕೂಡ ಆತ ಅವಶೇಷಗಳಡಿ ಸಿಕ್ಕಾಕೊಂಡಿದ್ದ.